ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಷಭ ರಾಶಿಯವರೇ, ಈ ವಿಡಿಯೋ ನಿಮ್ಮ ಜೀವನಕ್ಕೆ ಬಹಳ ಮುಖ್ಯವಾದ ಸಂದೇಶವನ್ನು ಕೊಡುತ್ತೆ. ಆದ್ದರಿಂದ ಕೊನೆಯವರೆಗೂ ಗಮನದಿಂದ ಕೇಳಿ. ಜನವರಿ 28, 29, 30 ಈ 3 ದಿನಗಳು ನಿಮ್ಮ ಜೀವನದಲ್ಲಿ ನಿಧಾನವಾಗಿ ಆದರೆ ಖಚಿತವಾಗಿ ದೊಡ್ಡ ಬದಲಾವಣೆ ತರುವ ದಿನಗಳು. ವೃಷಭ ರಾಶಿಯವರು ಸಹಜವಾಗಿಯೇ ಶಾಂತ ಸ್ವಭಾವದವರು, ನಂಬಿಕೆ ಇಡುವವರು. ಒಮ್ಮೆ ಯಾರನ್ನಾದರೂ ತಮ್ಮವರು ಅಂತ ಏನಾದರೂ ಒಪ್ಪಿಕೊಂಡ್ರೆ ಕೊನೆಯವರೆಗೂ ಕೂಡ ಅವರಿಗಾಗಿ ನಿಲ್ಲುವವರು. ಆದರೆ ಇದೇ ಗುಣವನ್ನು ಕೆಲವರು ನಿಮ್ಮ ದುರ್ಬಲತೆ ಎಂದುಕೊಂಡು ನಿಮ್ಮ ಜೀವನದಲ್ಲಿ ಒಳಗಿಂದಲೇ ಹಾನಿ ಮಾಡ್ತಾ ಇರ್ತಾರೆ. ಈ ದಿನಗಳಲ್ಲಿ ಒಂದು ಸತ್ಯ ನಿಮ್ಮ ಮುಂದೆ ಬಹಿರಂಗವಾಗುತ್ತೆ. ಇಷ್ಟು ದಿನ ನಿಮ್ಮ ಜೊತೆ ಇದ್ದ, ನಿಮ್ಮ ಮಾತು ಕೇಳುತ್ತಿದ್ದ, ನಿಮ್ಮ ನೋವಿಗೆ ಸಹಾನುಭೂತಿ ತೋರಿಸಿದ ವ್ಯಕ್ತಿಯ ನಿಜ ಮುಖ ನಿಮ್ಮ ಕಣ್ಣಿಗೆ ಬೀಳಲಿದೆ. ಅದು ಫ್ರೆಂಡ್ ಆಗಿರ್ಬೋದು, ಸಂಬಂಧಿ ಆಗಿರ್ಬೋದು, ಅಥವಾ ಕೆಲಸದ ಜಾಗದಲ್ಲಿ ತುಂಬ ಹತ್ತಿರವಿದ್ದ ಒಬ್ಬ ವ್ಯಕ್ತಿ ಆಗಿರಬಹುದು. ಈ ಸತ್ಯ ತಿಳಿದಾಗ ನಿಮಗೆ ಮನಸ್ಸಿನಲ್ಲಿ ಆಘಾತ ಆಗಬಹುದು. ಆದರೆ ಇದನ್ನು ದೇವರು ನಿಮಗೆ ಕೊಟ್ಟ ಎಚ್ಚರಿಕೆ ಅಂತ ತಿಳಿದುಕೊಳ್ಳಿ. ಇತ್ತೀಚೆಗೆ ನಿಮಗೆ ಕಾರಣವಿಲ್ಲದ ಮನಸ್ಸಿನ ಭಾರ, ಅತಿಯಾದ ಯೋಚನೆ, ನಿದ್ದೆ ಸರಿಯಾಗಿ ಬರದೇ ಇರುವುದು, ಸಣ್ಣ ವಿಷಯಕ್ಕೂ ಮನಸ್ಸು ನೋವುಂಟು ಪಡುವುದು ಹೆಚ್ಚಾಗ್ತಾ ಇದೆ. ಅಂದರೆ ಅದು ಯಾದೃಚ್ಛಿಕವಲ್ಲ, ಇದು ಗ್ರಹಗಳ ಪ್ರಭಾವದಿಂದ ನಡೆಯುತ್ತಿರುವ ಮನಸ್ಸಿನ ಶುದ್ಧೀಕರಣ. ನೀವು ಬಹಳ ದಿನಗಳಿಂದ ಎಲ್ಲರ ಹೊರೆ ನಿಮ್ಮ ಮೇಲೆ ಹೊತ್ತುಕೊಂಡಿದ್ದೀರಿ. ಕುಟುಂಬದ ಜವಾಬ್ದಾರಿ, ಹಣಕಾಸಿನ ಒತ್ತಡ, ಸಂಬಂಧಗಳ ಹೊಣೆ ಎಲ್ಲವನ್ನು ನೀವು ಮೌನವಾಗಿ ಸಹಿಸಿಕೊಂಡಿದ್ದೀರಿ. ಆದರೆ ಈಗ ಸಮಯ ಬಂದಿದೆ. ನಿಮ್ಮನ್ನು ನೀವು ಅರ್ಥ ಮಾಡಿಕೊಳ್ಳೋದು, ಎಲ್ಲರನ್ನೂ ಸಂತೋಷಪಡಿಸಬೇಕು, ಯಾರಿಗೂ ಬೇಸರ ಮಾಡಬಾರ್ದು ಎಂಬ ಮನಸ್ಥಿತಿಯಿಂದ ಹೊರಬರಬೇಕು. ನಿಮ್ಮ ಮೌನವನ್ನು ದುರ್ಬಲತೆ ಎಂದು ಭಾವಿಸುವವರಿಗೆ ಈಗ ಉತ್ತರ ಕೊಡುವ ಸಮಯ ಬಂದಿದೆ. ಆದರೆ ಅದು ನಿಮ್ಮ ಮಾತಿನಿಂದಲ್ಲ, ನಿಮ್ಮ ಕಾಲದಿಂದ. ವಾದಕ್ಕೆ ಇಳಿಯೋದಕ್ಕೆ ಹೋಗಬೇಡಿ. ನಿಮ್ಮ ಶಾಂತಿಯೇ ನಿಮ್ಮ ದೊಡ್ಡ ಶಕ್ತಿ. ನಿಮ್ಮ ವಿರುದ್ಧ ನಡೆಯುವ ಮಾತುಗಳು, ಕುತಂತ್ರಗಳು ನಿಮ್ಮ ಕಿವಿಗೆ ಬಂದರೂ ತಕ್ಷಣ ಪ್ರತಿಕ್ರಿಯೆ ಕೊಡಬೇಡಿ. ಕರ್ಮದ ಫಲ ತಪ್ಪೋದಿಲ್ಲ. ಶಿವನ ದೃಷ್ಟಿ ಎಲ್ಲರ ಮೇಲೂ ಇದೆ. ಉದ್ಯೋಗ ಮತ್ತು ವ್ಯಾಪಾರ ವಿಷಯದಲ್ಲಿ ಈ 3 ದಿನಗಳಲ್ಲಿ ಸ್ವಲ್ಪ ವಿಳಂಬ, ಗೊಂದಲ, ಹಣಕಾಸಿನ ಒತ್ತಡ ಕಾಣಿಸಬಹುದು. ಆದರೆ ಭಯ ಪಡೋದಕ್ಕೆ ಹೋಗಬೇಡಿ. ವೃಷಭ ರಾಶಿಗೆ ಶನಿ ಬಲ ದೀರ್ಘಾವಧಿಯಲ್ಲಿ ಒಳ್ಳೆಯ ಫಲವನ್ನು ನೋಡುತ್ತೆ. ನೀವು ನಿಧಾನವಾಗಿ ಸಾಗಿದರೂ ಗುರಿ ತಲುಪುವವರು. ಈ ಹಂತ ಕಳೆದ ನಂತರ ನಿಮ್ಮ ಜೀವನದಲ್ಲಿ ಸ್ಥಿರತೆ, ಹಣಕಾಸಿನಲ್ಲಿ ಸುಧಾರಣೆ, ಮನಸ್ಸಿಗೆ ಶಾಂತಿ ಬರಲು ಶುರುವಾಗುತ್ತೆ. ಆರೋಗ್ಯದ ವಿಷಯದಲ್ಲಿ ಹೆಚ್ಚು ಟೆನ್ಷನ್ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಬಹುತೇಕ ಸಮಸ್ಯೆಗಳು ಮನಸ್ಸಿನ ಒತ್ತಡದಿಂದಲೇ ಹೆಚ್ಚಾಗಿ ಕಾಣುತ್ತೆ. ಪ್ರತಿದಿನ ಮನೆಯಲ್ಲಿ ದೀಪಾರಾಧನೆ ಮಾಡಿ, ಶುಕ್ರವಾರ ಲಕ್ಷ್ಮೀ ದೇವಿಗೆ ದೀಪ ಹಚ್ಚಿ, ಶನಿವಾರ ಶನಿದೇವನಿಗೆ ಎಳ್ಳೆಣ್ಣೆ ದೀಪ ಹಚ್ಚುವುದು ನಿಮ್ಮ ಜೀವನಕ್ಕೆ ರಕ್ಷಾ ಕವಚವಾಗುತ್ತೆ. ಸಾಧ್ಯವಾದಷ್ಟು ದಾನ ಮಾಡಿ. ವಿಶೇಷವಾಗಿ ಆಹಾರ ದಾನ ಮಾಡಿದರೆ ನಿಮ್ಮ ಮನಸ್ಸಿಗೂ ಶಾಂತಿ ಸಿಗುತ್ತೆ. ವೃಷಭ ರಾಶಿಯವರೇ, ನೆನ್ಪಿಟ್ಕೊಳ್ಳಿ, ನೀವು ಸಹಿಸುವಷ್ಟು ಶಕ್ತಿ ಇದ್ರೂ ಕೂಡ ಅದನ್ನು ದುರುಪಯೋಗ ಮಾಡಿಕೊಂಡರೆ ಅಂತಹ ಜನರಿಗೆ ಅವಕಾಶ ಕೊಡಬೇಡಿ. ನಿಮ್ಮ ಮೌಲ್ಯವನ್ನು ನೀವು ಅರಿಯುವ ಕ್ಷಣದಿಂದಲೇ ನಿಮ್ಮ ಜೀವನ ಬದಲಾಗೋದಕ್ಕೆ ಆರಂಭವಾಗುತ್ತೆ. ಈ ಮಾತುಗಳು ನಿಮ್ಮ ಹೃದಯಕ್ಕೆ ತಟ್ಟಿದರೆ ವಿಡಿಯೋಗೆ ಲೈಕ್ ಮಾಡಿ. ಕಮೆಂಟಲ್ಲಿ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ಶಕ್ತಿಶಾಲಿ ವಿಡಿಯೋ ಜೊತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಕೂಡ ದೇವರ ಅನುಗ್ರಹ ನಿಮ್ಮ ಮೇಲೆ ಮತ್ತು ನಿಮ್ಮ ಕುಟುಂಬದ ಮೇಲೆ ಸದಾ ಇರಲಿ ಎಂದು ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.